ಹಾಯ್ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡ್ಬೋದು. ಈಗ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿ ಪ್ರೆಷಸ್ ಟೈಮ್ ಬರ್ತಾ ಇದೆ, ಹಾಗೆ ಕಮ್ ಟುಗೆದರ್. ಬಾಟಮ್ನಲ್ಲಿ ಮೂನ್ ಎನರ್ಜಿ. ಮನಸ್ಸಲ್ಲಿ ಏನೋ ಬೇಜಾರಿದೆ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಇಮೋಷನಲ್ ಡಿಸ್ಟರ್ಬೆನ್ಸ್ ಕಾಣ್ತಾ ಇದೆ. ಮನಸ್ಸಲ್ಲಿ ಅಷ್ಟೊಂದು ನೆಮ್ಮದಿ ಇಲ್ಲ, ಆಂಗ್ಸೈಟಿ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಏನು ಫೀಲಿಂಗ್ಸ್ ಇದೆ. ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್ ಅನ್ನೋದು ಬರ್ತಾ ಇದೆ ನೋಡಿ. ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್, ಥಿಂಗ್ಸ್ ಡಿಡೆಂಟ್ ಗೋ ದ ವೇ ಐ ಪ್ಲ್ಯಾನ್ಡ್. ಏನೋ ಅವ್ರು ಅಂದ್ಕೊಂಡಾಗೆ ಏನೂ ನಡೀತಾ ಇಲ್ಲ, ಮನಸ್ಸಲ್ಲಿ ಅಂಥ ನೆಮ್ಮದಿ ಇಲ್ಲ. ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅನ್ನೋದಿದೆ, ಆದರೆ ಯಾವುದೇ ಕೆಲಸಗಳಾಗ್ತಾ ಇಲ್ಲ, ಯಾವುದೋ ಅವ್ರು ಅಂದ್ಕೊಂಡು ಹಾಗೆ ನಡೀತಾ ಇಲ್ಲ. ಅದರಿಂದ ಮನಸ್ಸಿಗೆ ಬೇಜಾರಾಗಿದೆ. ಇಲ್ಲೊಂದು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಇದೆ, ಇಮೋಷ್ನಲ್ ಬಾಂಡಿಂಗ್ ಇದೆ. ತುಂಬ ದಿನದಿಂದ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ಯಾವಾಗಲೂ ನೀವಿರ್ತೀರಾ, ನಿಮ್ಮ ನೆನಪುಗಳಿರುತ್ತೆ. ಇಲ್ಲಿ ಮುಂದೆ ಒಟ್ಟಿಗೆ ಜೀವನ ಮಾಡಬೇಕು ಅನ್ನೋದಿದೆ. ಯಾಕೋ ಏನೋ ಡಿಸ್ಟರ್ಬೆನ್ಸ್ ಇದೆ, ಮುಂದುವರಿಯೋಕ್ಕಾಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ಸ್ ಇದೆ. ಆದರೆ ನಿಮ್ಮ ಜೊತೆ ಕಳೆದಂಥ ಸಮಯ ಅವ್ರಿಗೆ ಯಾವಾಗಲೂ ನೆನಪಿರುತ್ತೆ. ಈಗ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ. ಇಲ್ಲಿ ಹೈ ಪ್ರಿಸ್ಟೆಸ್ ಬರ್ತಾ ಇದೆ, ಮತ್ತೊಂದು 9 ಆಫ್ ಸಾರ್ಡ್ಸ್, ಹಾಗೆ ಏಸ್ ಆಫ್ ವ್ಯಾಂಡ್ಸ್, ಇಲ್ಲೊಂದು 2 ಆಫ್ ಪೆಂಟಕಲ್ಸ್ ಬರ್ತಾ ಇದೆ, ಮತ್ತೊಂದು ಡೆವಿಲ್ ಕಾರ್ಡ್ ಇದೆ. ಇಲ್ಲಿ 4 ಆಫ್ ವ್ಯಾಂಡ್ಸ್ ಇದೆ. ಇಬ್ಬರಲ್ಲೂ ಒಳ್ಳೆ ಬಾಂಡಿಂಗ್ ಇದೆ ಅಂತ ಹೇಳಿದೆ. ಆಗಾಗ ಭೇಟಿ ಆಗ್ತಾ ಇರ್ತೀರಾ, ಮಾತುಕತೆಗಳಿರುತ್ತೆ. ಆದರೆ ಅವ್ರಿಗೇನೋ ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ, ಯಾಕೋ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಏನೋ ಡಿಫ್ರೆನ್ಸಸ್ ಇದೆ, ಡಿಸ್ಟರ್ಬೆನ್ಸ್ ಇದೆ, ಕನ್ಫ್ಯೂಷನ್ಸ್ ಇದೆ. ಮುಂದೆ ಏನಿದೆ ನೋಡೋಣ. ಇಲ್ಲೇನೋ ಬ್ಲಾಕೇಜಸ್ ಇದೆ. ಈ ಟೈಮಲ್ಲಿ ನೀವಿಬ್ಬರೂ ಸೈಲೆಂಟ್ ಆಗಿದ್ದೀರಾ, ಏನೋ ಮಾತುಕತೆಗಳಿಲ್ಲ. ಆಗಾಗ ಭೇಟಿ ಆಗ್ತಾ ಇರ್ತೀರಾ, ಆದರೆ ಜೀವನದ ಬಗ್ಗೆ ಏನೂ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಅವರ ಎನರ್ಜಿ ನೋಡಿದಾಗ ತುಂಬ ಯೋಚನೆಗಳಿದೆ. ಹಗಲು ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅಂತ ನಾನು ಆಗಲೇ ಹೇಳಿದೆ. ಏನೋ ಕನ್ಫ್ಯೂಷನ್ಸ್ ಇದೆ. ಒಂದು ಕಡೆ ಮುಂದುವರಿಯೋಕ್ಕಾಗ್ತಾ ಇಲ್ಲ, ಇನ್ನೊಂದು ಕಡೆ ಬಿಟ್ಕೊಡೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ಕಾಣ್ತಾ ಇದೆ. ಆದರೆ ಇಲ್ಲಿ ಒಬ್ಸೆಷನ್ ಇದೆ. ನಿಮ್ಮಿಬ್ಬರಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇರೋದ್ರಿಂದ ಇಲ್ಲೊಂದು ಅಡಿಕ್ಷನ್ ಇದೆ. ಆಗಾಗ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ, ಭೇಟಿಯಾಗಬೇಕು ಅಂತ ಅನಿಸುತ್ತೆ. ಆದರೆ ಮುಂದೆ ಇಲ್ಲಿ ಫ್ಯೂಚರ್ ಇಲ್ಲ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಯಾಕೋ ರೋಡ್ ಬ್ಲಾಕ್ ಆದಾಗ ಅನ್ನಿಸ್ತಾ ಇದೆ ಅವ್ರಿಗೆ. ಮುಂದೇನು ಅನ್ನೋ ಪ್ರಶ್ನೆ ಕಾಣ್ತಾ ಇದೆ. ನಿಮ್ಮನ್ನು ರೀಪ್ಲೇಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗಿರೋದ್ರಿಂದ ಸೈಲೆಂಟಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅನ್ನೋ ಆಸೆ ಇದೆ. ಒಟ್ಟಿಗೆ ಜೀವನ ಮಾಡಬೇಕು, ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇದ್ರೂ ಯಾಕೋ ಯಾವುದೂ ಕೆಲಸಗಳಾಗ್ತಾ ಇಲ್ಲ. ಇಲ್ಲಿ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ? ನಿಮ್ಮ ಮನಸ್ಸಲ್ಲಿ ಅವರು ಇದ್ದಾರೆ ಸರಿ, ಆದರೆ ನಿಮ್ಮ ಎನರ್ಜಿ ಏನು ಹೇಳತ್ತೆ? ಇಲ್ಲೊಂದು ಡೆವಿಲ್ ಕಾರ್ಡ್ ಬರ್ತಾ ಇದೆ. ಇಬ್ಬರ ಎನರ್ಜಿನೂ ಸೇಮ್ ಇದೆ. ಇಲ್ಲೊಂದು ಮ್ಯಾಜಿಷಿಯನ್ ಇದೆ, ಏಸ್ ಆಫ್ ಸಾರ್ಡ್ಸ್ ಬರ್ತಾ ಇದೆ, ಹ್ಯಾಂಗ್ಡ್ ಮನ್ ಬರ್ತಾ ಇದೆ, ಎಂಪರರ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು 5 ಆಫ್ ಪೆಂಟಕಲ್ಸ್ ಇದೆ. ಈ ಒಂದು ಕನೆಕ್ಷನ್ ಕುಂಠತಾ ಸಾಗಿದೆ. ಇಬ್ಬರಲ್ಲೂ ಏನೋ ಬೇಜಾರಿದೆ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ಸೇಮ್ ಎನರ್ಜಿ ಇದೆ ಇಬ್ಬರದೂ. ಮಾನಸಿಕವಾಗಿ ಅಂಥ ನೆಮ್ಮದಿ ಇಲ್ಲ. ಭೇಟಿ ಆಗ್ತೀರಾ, ಮಾತಾಡ್ತೀರಾ, ಆದರೆ ಮುಂದೆ ಒಟ್ಟಿಗೆ ಜೀವನ ಮಾಡೋದು ಕನಸಾಗಿದೆ. ಇಲ್ಲಿ ಇನ್ನೇನಿದೆ ಹಾಗೆ ನೋಡಿದಾಗ ಇಲ್ಲೊಂದು ಅಟ್ರಾಕ್ಷನ್ ಇತ್ತು. ಇಬ್ಬರೂ ಮರೆಯಲಾರ್ದಂಥ ಒಂದು ಫ್ರೆಂಡ್ಶಿಪ್ ಬೆಳೆದಿದೆ, ಅಟ್ಯಾಚ್ಮೆಂಟ್ ಇದೆ. ಆದರೆ ಇಲ್ಲಿ ಲೋ ಎನರ್ಜಿನಲ್ಲಿ ನಡೀತಾ ಇದೆ.
ಏನೂ ಮುಂದುವರಿತಾ ಇಲ್ಲ. ಇಲ್ಲಿ ನೀವೊಂದು ತಾಳ್ಮೆ ಇರುವಂತಹ ವ್ಯಕ್ತಿ, ತುಂಬ ಯೋಚನೆ ಮಾಡ್ತೀರಾ. ಇಬ್ಬರಲ್ಲೂ ಬ್ಲಾಕೇಜಸ್ ಇದೆ. ಎಷ್ಟೋ ಸರಿ ನೀವು ಯೋಚನೆ ಮಾಡೋದಿದೆ, ಇದನ್ನು ಬಿಟ್ಟು ಮುಂದುವರಿಬೇಕು ಹಾಗೂ ನೀವು ಯೋಚನೆ ಮಾಡ್ತೀರಾ. ಆದರೆ ಯಾಕೋ ಮನಸ್ಸು ಒಪ್ತಾ ಇಲ್ಲ. ಆ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ ಸ್ಟ್ರಾಂಗಾಗಿ ಉಳ್ಕೊಂಡಿದ್ದಾರೆ. ನಿಮಗೂ ಅವ್ರನ್ನ ರಿಪ್ಲೇಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಆದರೆ ಏನೋ ಕಾನ್ಫಿಡೆನ್ಸ್ ಇದೆ, ಮತ್ತೆ ಇದು ಸರಿಯಾಗುತ್ತೆ ಹಾಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಒಂದು ಸರಿ ಕೇಳೋಣ. ಇಲ್ಲಿಂದ ಏನು ಮೆಸೇಜ್ ಬರುತ್ತೆ ನಿಮಗೆ? ಇಲ್ಲೊಂದು ಸ್ಟ್ರೆಸ್ ಇದೆ, ಹೌದು, ಅದನ್ನೆಲ್ಲ ಲೆಟ್ ಗೋ ಮಾಡ್ಕೋಬೇಕಾಗುತ್ತೆ. ಹಾಗೆ ಕ್ರಿಯೇಟರ್ ಬರ್ತಾ ಇದ್ದಾರೆ, ಮತ್ತೊಂದು ಫೈಟಿಂಗ್ ಇದೆ, ಮನಸ್ಸಲ್ಲಿ ಯುದ್ಧ ನಡೀತಾ ಇದೆ. ಆದರೆ ಪೇಷನ್ಸ್ ಹೇಳ್ತಾ ಇದ್ದಾರೆ, ಹೀಲಿಂಗ್. ಈ ಒಂದು ಕನೆಕ್ಷನ್ನಲ್ಲಿರೋ ನೆಗೆಟಿವಿಟಿನ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಆಂಗ್ಸೈಟಿ ಇದೆ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ, ಅದಷ್ಟು ಕೂತು ಮೆಡಿಟೇಷನ್ ಮಾಡಬೇಕಾಗತ್ತೆ. ಕೆಲವು ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೊಳ್ಳೋದ್ರಿಂದ ನೀವೇನು ಅಂದ್ಕೊಂಡಿರ್ತೀರೋ ಆ ಕೆಲಸಗಳು ಸುಗಮವಾಗಿ ನಡೀತಾ ಹೋಗುತ್ತೆ. ಈ ಬ್ಲಾಕೇಜಸ್ ಎಲ್ಲ ನೀವು ರಿಮೂವ್ ಮಾಡ್ಕೋಬೇಕಾಗತ್ತೆ. ಸ್ಟ್ರೆಸ್ ಇದೆ ಸರಿ, ಇಬ್ಬರನ್ನು ಸೋಲ್ ಜರ್ನಿನಲ್ಲಿದ್ದೀರಾ ಅನ್ನೋದು ಬರ್ತಾ ಇದೆ. ನಿಮ್ಗೆ ಇಲ್ಲಿ ಪೇಷನ್ಸ್ನ ಅವಶ್ಯಕತೆ ಇದೆ. ಸ್ವಲ್ಪ ಕಾಲ ಸುಮ್ಮನೆ ಇರೋದ್ರಿಂದ ಇಲ್ಲೊಂದು ಪಾಸಿಟಿವಿಟಿ ಬರಬಹುದು ಹಾಗೂ ಅನಿಸುತ್ತೆ. ಇದಕ್ಕೆ ಅವರು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ. ಇಲ್ಲೊಂದು ರಿವೀಲ್ ಬರ್ತಾ ಇದೆ, ಮತ್ತೊಂದು ನ್ಯೂ ಚಾಪ್ಟರ್, ಹಾಗೆ ನೆಗ್ಲೆಕ್ಟೆಡ್, ಮತ್ತೊಂದು ಟೈಮ್, ಇಲ್ಲೊಂದು ಡೆಸ್ಟಿನಿ, ಐ ಆಮ್ ಸ್ಟ್ರಗ್ಲಿಂಗ್ ಟು ಫೈಂಡ್ ದಿ ರೈಟ್ ಪಾತ್. ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಸ್ಟ್ರೆಸ್ ಇದೆ ಸರಿ, ಏನೋ ಕಷ್ಟ ಆಗ್ತಾ ಇದೆ, ಸರಿಯಾದ ದಾರಿನಲ್ಲಿ ಹೋಗೋದು ಕಷ್ಟ ಅನ್ನಿಸ್ತಾ ಇದೆ. ಆದರೆ ಇದೇ ನನ್ನ ಡೆಸ್ಟಿನಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಮುಂದೆ ಇನ್ನೇನಿದೆ ಹಾಗೆ ನೋಡಿದಾಗ ಎಷ್ಟೋ ಸರಿ ನಿಮಗೆ ಅವರು ಸುಳ್ಳು ಹೇಳ್ತಾ ಇದ್ರು, ಈಗ ಅವ್ರಿಗೆ ನಿಜ ಹೇಳಬೇಕು ಅಂತ ಅನಿಸಿದೆ. ಇವೆಲ್ಲ ನೆಗೆಟಿವಿಟಿಯಿಂದ ಆಚೆ ಬರಬೇಕು ಹಾಗೆ ಅನ್ಕೋತಾ ಇದ್ದಾರೆ. ಹಾಗೆ ಇಲ್ಲೊಂದು ಡೀಪ್ ಫೀಲಿಂಗ್ಸ್ ಇದೆ. ನೀವು ಅವರಿಂದ ಕಮಿಟ್ಮೆಂಟ್ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಆದರೆ ಅದು ನನ್ನ ಕೈಲಿ ಕೊಡೋಕ್ಕೂ ಆಗ್ತಾ ಇಲ್ಲ ಹಾಗೆ ಅನ್ಕೋತಾ ಇದ್ದಾರೆ ಅವರು. ಆದರೆ ಟೈಮ್ ಓಡ್ತಾ ಇದೆ, ಆ ಒಂದು ಆತಂಕ ಇದೆ ಅವ್ರಿಗೆ. ಮತ್ತೆ ಒಂದು ನ್ಯೂ ಚಾಪ್ಟರ್ ಶುರು ಮಾಡಬೇಕು ಹಾಗೆ ಎಷ್ಟೋ ಸರಿ ಅನ್ಕೋತಾರೆ. ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅಂತ ಅನ್ಕೋತಾರೆ. ಆದರೆ ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ? ಇಲ್ಲಿಂದ ಏನು ಮೆಸೇಜ್ ಬರುತ್ತೆ ನಿಮಗೆ? ಲಾಸ್ಟ್ ಆ್ಯಂಡ್ ಫೌಂಡ್, ಮತ್ತೊಂದು ಪ್ರೊಟೆಕ್ಟ್ ಯುವರ್ ಡ್ರೀಮ್ಸ್, ಹಾಗೆ ಸಾಲಿಟ್ಯೂಡ್. ಬಾಟಮ್ನಲ್ಲಿ ಏನಿದೆ? ಲೈಟ್. ಮುಂದೆ ನಿಮ್ಮ ಜೀವನದಲ್ಲಿ ಬೆಳಕು ಬರೋದಿದೆ, ಪಾಸಿಟಿವಿಟಿ ಬರುತ್ತೆ. ಅದಕ್ಕೆ ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ನೆಮ್ಮದಿ ಕಳ್ಕೊಂಡಿದ್ದೀರಾ ಸರಿ, ಅದು ಮತ್ತೆ ಬರುತ್ತೆ ಅನ್ನೋ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಏನೇನೋ ಕನಸುಗಳಿದೆ, ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅನ್ನೋದಿದೆ ಅವ್ರಿಗೆ. ಆ ಕನಸುಗಳನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಈ ಟೈಮಲ್ಲಿ ಸಾಲಿಟ್ಯೂಡ್ ಇದೆ, ಸೈಲೆಂಟ್ ಆಗಿದ್ದೀರಾ ಇಬ್ಬರೂ. ಆದರೆ ಮುಂದೆ ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಬರೋದಿದೆ. ಆ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.